ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸಂಜೆವಾಣಿ ನ್ಯೂಸ್. ಶಿವಮೊಗ್ಗ ನಗರದ ಮಾರುಕಟ್ಟೆಯಲ್ಲಿ ಚೀನಾ ಬೆಳ್ಳುಳ್ಳಿ ಮಾರಾಟ ಅಧಿಕಾರಿಗಳ ದಾಳಿ ನಡೆಸಲಾಗಿದೆ. ಎಪಿಎಂಸಿ ತರಕಾರಿ ಮಾರುಕಟ್ಟೆ ನಗರದ ಗಾಂಧಿ ಬಜಾರ್, ಲಷ್ಕರ್ ಮೊಹಲ್ಲಾದ 7-8 ಅಂಗಡಿಗಳ ಮೇಲೆ ಅಧಿಕಾರಿಗಳಿಂದ ದಾಳಿ ನಡೆಸಲಾಗಿದೆ. ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದ ಅಧಿಕಾರಿಗಳಿಂದ ಈ ದಾಳಿ ನಡೆದಿದೆ. ದಾಳಿಯ ವೇಳೆ ಅನುಮಾನಾಸ್ಪದ ಬೆಳ್ಳುಳ್ಳಿಗಳನ್ನ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ವಶಕ್ಕೆ ಪಡೆದ ಬೆಳ್ಳುಳ್ಳಿಗಳನ್ನ ಬೆಂಗಳೂರಿನ ಪ್ರಯೋಗಾಲಯಕ್ಕೆ ಪರೀಕ್ಷೆಗೆ ರವಾನಿಸಲಾಗಿದೆ. ಇನ್ನು ಸದ್ಯ ಮಾರುಕಟ್ಟೆಗಳಲ್ಲಿ ಬೆಳ್ಳುಳ್ಳಿ ರೇಟ್ ದುಬಾರಿಯಾಗಿದ್ದು, ಕೆಜಿಗೆ 250ರಿಂದ 400 ರೂಪಾಯಿ ದುಬಾರಿಯಾಗಿದೆ. ಕೆಲವು ವ್ಯಾಪಾರಿಗಳು ದೇಶಿ ಬೆಳ್ಳುಳ್ಳಿಗಳ ಜೊತೆ ಚೀನಾ ಬೆಳ್ಳುಳ್ಳಿ ಸೇರಿ ಮಾರಾಟವನ್ನ ಮಾಡ್ತಾರೆ ಅನ್ನುವಂತಹ ದೂರು ಕೂಡ ಕೇಳಿ ಬಂದಿದೆ. ಚೀನಾ ಬೆಳ್ಳುಳ್ಳಿ ಕೆಜಿಗೆ 80 ರೂಪಾಯಿ ಆಗಿದ್ದು, ಸಸ್ತಾ ಮಾಲನೊಂದಿಗೆ ಲಾಭದಾಯಕ ವ್ಯಾಪಾರಕ್ಕೆ ಮುಂದಾಗಿದ್ದಾರೆ ವ್ಯಾಪಾರಿಗಳು. ಚೀನಾ ಬೆಳ್ಳುಳ್ಳಿಯಿಂದ ಗ್ರಾಹಕರ ಆರೋಗ್ಯಕ್ಕೂ ಹಾನಿಕಾರಕ. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳಿಂದ ದಾಳಿ ನಡೆಸಿದ್ದಾರೆ. ಈಗಷ್ಟೇ ಪತ್ರಿಕೆಯಲ್ಲಿ ಬಂದಿದ್ದು ನೋಡಿದ ನಂತರ ಈ ಹಿಂದೆ 2 ತಿಂಗಳ ಮುಂಚೆನೆ ನಾವು ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಯೂಟ್ಯೂಬ್ ನಲ್ಲೆಲ್ಲ ನೋಡಿದ್ವಿ. ಈ ರೀತಿ ಚೈನಾ ಬೆಳ್ಳುಳ್ಳಿ ಬ್ಯಾನ್ ಆಗಿದೆ ಅಂತ ಭಾರತ ಸರ್ಕಾರ ಬ್ಯಾನ್ ಮಾಡಿದೆ ಅಂತ ಗೊತ್ತಾಗಿತ್ತು. ಆದ್ರೆ ಕರ್ನಾಟಕಕ್ಕೆ ಯಾವುದು ಕೂಡ ಬಂದಿದ್ದಿಲ್ಲ. ಮಧ್ಯಪ್ರದೇಶದಲ್ಲಿ ಇದ್ರ ಬಗ್ಗೆ ರೈತರು ಮತ್ತು ವ್ಯಾಪಾರಸ್ಥರು ಕೂಡ 2 ದಿವಸ ಹರತಾಳ ಮಾಡಿದ್ರು ಇದನ್ನ ಬ್ಯಾನ್ ಮಾಡ್ಬೇಕು ಅಂತ ಹೇಳಿ. ಆದ್ರೆ ಕರ್ನಾಟಕಕ್ಕೆ ಈ ಸಂದರ್ಭದಲ್ಲಿ ಬಂದಿರೋದು, ಈ ಮಾಹಿತಿ ನಮಗೆ ಬಂದಿರೋಂತ ಪ್ರಕಾರ ಅದು ಆರೋಗ್ಯಕ್ಕೆ ಹಾನಿಕಾರಕ ಅಂತ ಹೇಳಿ ಲಕ್ನೋ ಕೋರ್ಟ್ ಕೂಡ ಇದ್ ಮಾಡಿ ಅದನ್ನ ಬ್ಯಾನ್ ಮಾಡಿದೆ. ಬಟ್ ಇಲ್ಲಿ ಬಂದಿರೋದು ಅದ್ರದ್ದು ಸೂಕ್ತವಾಗಿ ಪ್ರಯೋಗಾಲಯದಲ್ಲಿ ದೃಢಪಡಿಸಿದ ಮೇಲೆ ಕಾನೂನು ಕ್ರಮ ತಗೊಳ್ಬಹುದು ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ನೀಡಬಲ್ಲೆ. ಇಷ್ಟರ ಮಧ್ಯೆ ಇವತ್ತು ಬೆಳ್ಳುಳ್ಳಿ 400 ರೂಪಾಯಿ ಕೆಜಿ ಹತ್ತತ್ರ ಇದೆ, 300ರಿಂದ 400. ಆದ್ರೆ ಇದರಲ್ಲಿ ಈ ಪಾನಿಪುರಿ, ಗೋಬಿ ಮಂಚೂರಿ ಮಾಡೋಂಥ ಜಾಗದಲ್ಲಿ 80 ರೂಪಾಯಿ ಕೆಜಿ ಪೇಸ್ಟ್ ಮಾಡಿಕೊಡ್ತಾ ಇದ್ದಾರೆ. 400 ರೂಪಾಯಿ, 350, 400 ರೂಪಾಯಿ ಬೆಳ್ಳುಳ್ಳಿ ಇರುವಂತ ಸಂದರ್ಭದಲ್ಲಿ 80 ರೂಪಾಯಿ ಕೆಜಿ ಇದನ್ನ ಪೇಸ್ಟ್ ಕೊಡ್ತಾ ಇದ್ದಾರೆ ಅಂತೇಳಿ ಅದನ್ನ ಬಳಸ್ತಾ ಇದ್ದಾರೆ. ಯಾರು ಗೋಬಿ ಮಂಚೂರಿ, ಫ್ರೈಡ್ ರೈಸು ಇಂಥವ್ರು ಪೇಸ್ಟ್ 80 ರೂಪಾಯಿ ಕೆಜಿ. ಇದ್ರ ಬಗ್ಗೆ ಕೂಡ ಗಮನ ಹರಿಸಬೇಕು. 80 ರೂಪಾಯಿ ಕೆಜಿಗೆ ಯಾವ ರೀತಿ ಕೊಡಕ್ ಸಾಧ್ಯ? ಇದು ಕೆಮಿಕಲ್ ಹಾಕಿರುವಂತದ್ದೇ ಸಾಬೀತ ಆಗಿದೆ ಅನ್ನೋದೇ ಇದರಲ್ಲಿ ದೃಢಪಡುತ್ತೆ. ಇದ್ರ ಬಗ್ಗೆ ಕೂಡ ಆಹಾರ ಇಲಾಖೆ ಅಧಿಕಾರಿಗಳು ಕ್ರಮ ಕೈಗೊಂಡು ಸಾರ್ವಜನಿಕರ ಆರೋಗ್ಯದ ಕಳಕಳಿ ಇಟ್ಕೋಬೇಕು ಅಂತ ಹೇಳಿ ಹೇಳ್ತೇನೆ. ಈ ಕುರಿತು ಶಿವಮೊಗ್ಗದ FSAI ತಂಡ ದಾಳಿ ನಡೆಸಿದೆ.